ಇವತ್ತು ಈ ಒಂದು ಮುಖ್ಯವಾಗಿ ಕರೆದಂತ ಒಂದು ಉದ್ದೇಶ, ಇವತ್ತು ಸ್ಥಳೀಯ ಚುನಾವಣೆಗಳು ಮತ್ತೆ ನಮ್ಮ ಮುಂದೆ ಎದುರಾಗ್ತಾ ಇದ್ದವು. ಅದು ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತಿಗಳು ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಕೂಡ. ಬಹುತೇಕ ದಿನಾಂಕ ನಿಗದಿ ಆಗಿಲ್ಲ, ಆದ್ರೆ ನಮ್ಮ ಮುಂದೆ ಚುನಾವಣೆಗಳು ಬರ್ತಾ ಹೋಗೋದು ನಮಗೆ ಒಂದು ಎಚ್ಚರಿಕೆ ಗಂಟೆ ಕೂಡ ಬಂದಿದೆ. ಆ ಒಂದು ನಿಟ್ಟಿನಲ್ಲೇ ದೇಶದಲ್ಲಿ ಈಗಾಗಲೇ ಅನೇಕ ಸಮಸ್ಯೆಗಳನ್ನು ಕುರಿತು ಈಗಾಗಲೇ ನಮ್ಮ ಗದ್ದರಗಿರಿಯವರು, ನಮ್ಮ ಶಾಲಪ್ಪನ ಅಂಗಡಿಯವರು ಮಾತಾಡಿದರು. ಇವತ್ತು ನಾವು ಸ್ಥಳೀಯವಾಗಿ 2022ರಲ್ಲಿ 23ರ ಚುನಾವಣೆಗೆ ಹೋಗೋ ಪೂರ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಮತದಾರ ಪಟ್ಟಿಯನ್ನು ಯಾವ ರೀತಿ ಪರಿಷ್ಕರಣೆ ಆಗುತ್ತೆ, ಯಾವ ರೀತಿ BLA 2 ಅಂತೇಳಿ ತಾವೇನು ಬೂತಿಗೆ ಒಬ್ಬೊಬ್ಬರು ನೇಮಕ ಆಗಿದ್ರಿ, ಅವರ ಜವಾಬ್ದಾರಿಗಳೇನು ಅನ್ನೋದ್ರ ಬಗ್ಗೆ ನಾವು ಅನೇಕ ಸಭೆಗಳನ್ನು ಮಾಡಿ ತಮಗೆಲ್ಲ ಅದರ ಮಾರ್ಗದರ್ಶನ ಕೂಡ ನೀಡಿದ್ದೀವಿ. ಅದೇ ರೀತಿ ಇವತ್ತು ದೇಶದಲ್ಲಿ ಮತಚೋರಿ ಆಗಿದ್ದಂಥದ್ದು ಸತ್ಯ. ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ, ನಮ್ಮ ರಾಜ್ಯದಲ್ಲಿ ಕೂಡ ಅನೇಕ ಕ್ಷೇತ್ರದಲ್ಲಿ ಕೂಡ ಆಗಿದೆ. ಆಳಂದದಲ್ಲಿ ಆಗಿದೆ, ಬೆಂಗಳೂರಿನಲ್ಲಿ ಆಗಿದೆ, ಮಾದೇವಪುರದಲ್ಲಿ ಆಗಿದೆ. ಆ ರೀತಿ ಆಗಿದೆ. ಈ ಚುನಾವಣೆಯನ್ನ ನೀವೆಲ್ಲ ನಾನು ಹೇಳಿದೆ, BLA 2 ಇವತ್ತು BLA 1 ನಾನು, BLA 2 ನೀವು. ಅಂದ್ರೆ BLA 2 ಒಬ್ಬ ಬೂತ್ ಮಟ್ಟದ ಏಜೆಂಟು ಇವತ್ತು ಒಬ್ಬ MLA ಮಾಡಬಹುದು ಅನ್ನೋದಕ್ಕೆ ನಾನೇ ನಾನು ಅವತ್ತು ಕೂಡ ಹೇಳಿದ್ದೇನೆ. BLA ಮೇಕ್ಸ್ MLA. ಆ BLA ನಾನು ದೇವರ ಪದವಿಯನ್ನು ಕೊಟ್ಟಿದ್ದೆ. ನಿಜವಾದ ದೇವರು ಯಾರೋ ಹಣೆ ಬರ ಬರೆಯುವುದಿಲ್ಲ, ನಾವು ಬರ್ಕೊಂಡಿವಿ. ಹಂಗ ಅಂತೀವಿ ಲೋಕಾರೂಢಿಯೊಳಗೆ, ಹಣೆ ಬರ ಬರ್ದಾನ, ಹಂಗೆ ಬರ್ದಾನ, ಹಿಂಗೆ ಬರ್ದಾನ, ಅಲ್ಲಿ ಗೆರಿ ಬಂದಾವ, ಇಲ್ಲಿ ಗೆರಿ ಬಂದಾವ ಅಂತೀವಿ. ಅವೆಲ್ಲ ಸುಳ್ಳು. ನಿಜವಾದ ಗೆರಿ ಯಾರು ಬರ್ದಾರ ಅಂದ್ರೆ ನಮ್ಮ BLAಗಳು ಬರ್ದಾರ. ನಮ್ಮ ತಾಲೂಕಿನ ನೀವು ಹಣೆ ಬರ ಬರ್ರಿ. ಆ ನಿಟ್ಟಿನಲ್ಲಿ ಇವತ್ತು ಬರುವಂತಹ ಚುನಾವಣೆಯ ಒಂದು ಹಣೆ ಬರನ್ನು ಕೂಡ ನಾವು ಬರೆಯಬೇಕು. ಯಾವಾಗ ಬರೆಯಕ್ಕೆ ಸಾಧ್ಯ? ನಮ್ಮ ಬೂತ್ ಮಟ್ಟದ ಇವತ್ತೇನು ಅಧ್ಯಕ್ಷರು ಅಂತೀವಿ ನಾವು, ಬೂತ್ ಮಟ್ಟದ ಅಧ್ಯಕ್ಷರು BLA 2 ನೀವು ಆ ಹಣೆ ಬರವನ್ನು ಬರೆಯುವಂತ ಶಕ್ತಿಯನ್ನು ಹೊಂದಿದ್ದೀರಿ. ಯಾಕಂದ್ರೆ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಎಷ್ಟೋ ಕೋಟಿ ಸೇರಿದ್ದು ಕೂಡ ಉದಾಹರಣೆ ಇದೆ. ಮೊನ್ನೆ ಎಲ್ಲೋ ಒಂದು ಕಡೆ ಮುರುಡಿ ಗ್ರಾಮದ ಒಂದು ಸುದ್ದಿ ಬಂತು. ಅದನ್ನೇನು ನಾವು ಮತ ಚೋರಿ ಮಾಡಿಬಿಟ್ಟಿವಿ, ನಾವು ಓಟ್ ಕಳವಳ ಹಾಕಿಸ್ಕೊಂಡ್ಬಿಟ್ಟಿವಿ ಅನ್ನೋ ವಿಚಾರ ಈ ವಿರೋಧ ಪಕ್ಷದವರು ಮಾತಾಡಿದ್ರು. ಅವಾಗ ವಿರೋಧ ಪಕ್ಷದವರಿಗೆ ನಾವು ಉತ್ತರ ಕೊಟ್ಟಿವಿ. ನೀವು ನೋಡಿರಿ, 2025ರಲ್ಲಿ ಏನು 23ರಲ್ಲಿ ಆಗಿದ್ದಲ್ಲ, 25ರಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ನಡೆದೈತಿ. ನಡೆದಂತ ಸಂದರ್ಭದಲ್ಲಿ ಅಲ್ಲಿ 18 ವರ್ಷ ಆಗ್ಲಾರ್ದವರು ಕೆಲವಷ್ಟು ಅರ್ಜಿ ಹಾಕಿದ್ದಾರೆ. ಅದನ್ನು ಪರಿಶೀಲನೆ ಮಾಡುವಂಥದ್ದು ಅಧಿಕಾರ BLOಗೆ. BLO ಅಂದ್ರೆ ಸರ್ಕಾರ ನೇಮಕ ಮಾಡಿದ ಒಬ್ಬ ಶಿಕ್ಷಕರು ಇರ್ತಾರೆ. ಅವ್ರು ಅದನ್ನು ಪರಿಶೀಲನೆ ಮಾಡಬೇಕು. ಅವರು 18 ತುಂಬ್ಯಾವ ಇಲ್ಲೋ, ಅವನು ಓಟಿಗೆ ಹಾಕೋದಕ್ಕೆ ಅರ್ಹತೆ ಇದೆ ಇಲ್ಲೋ, ಅವ್ರು ಪರಿಶೀಲನೆ ಮಾಡ್ತಾರೆ. ಅವ್ರು ಪರಿಶೀಲನೆ ಮಾಡೋ ಪೂರ್ವದಲ್ಲೇ ಇವರು ಓಟ್ ಚೋರಿ ಮಾಡಿಬಿಟ್ರ, ಓಟ್ ಹಾಕಿಸ್ಬಿಟ್ರ ಅನ್ನೋ ವಿಚಾರ ಮಾತಾಡಿದ್ರು. ಆಮೇಲೆ ನಾವು ತರಿಸಿ ನೋಡಿದ್ವಿ, ಅಂದ್ರೆ ಏನೈತಪ್ಪ ತೋಬ ಪೇಪರ್ಸ್ ಕಾಗದಾರ ಅವ್ರ ಅರ್ಜಿಗೆ ಸಲ್ಲಿಸ್ಯಾರ. ಅರ್ಜಿ ಸಲ್ಲಿಸಿದ್ದನ್ನ ಸ್ವಲ್ಪ ಪರಿಶೀಲನೆ ಮಾಡುವಂಥದ್ದು ಅಧಿಕಾರಿ ನಾವಲ್ಲ, BLAಗಳಲ್ಲ. BLAಗಳು ನೀವು ಅರ್ಜಿ ಕೊಡ್ಬೋದು, ನೀವು 16 ವರ್ಷದ್ದು ಕೊಡ್ರಿ, 15 ವರ್ಷದ್ದು ಕೊಡ್ರಿ, ಹಾಗಂತ ಕೊಡಬಾರ್ದು. ಕೊಟ್ಟರು ಕೂಡ ಅಧಿಕಾರಿ ಅನ್ನೋರು ಅದನ್ನ ಆ ಅರ್ಹತೆ ಇದೆ ಇಲ್ಲೋ ಅನ್ನೋದನ್ನ ಅವರು ಫೈನಲ್ ಮಾಡ್ತಾರೆ. ಅವರು ಮತದಾರ ಪಟ್ಟಿಯಲ್ಲಿ ಸೇರಿಸುವಂತ ಕೆಲಸ ಮಾಡ್ತಾರೆ. ಅದು ಏನೋ ಒಂದು ಕಾರಣಕ್ಕೆ ಅದು ಮತದಾರ ಪಟ್ಟಿಯಲ್ಲಿ ಬಂದಿದೆ, ಅದು ಪರಿಶೀಲನೆ ಹಂತದಲ್ಲಿದೆ, ಇನ್ನೂ ಫೈನಲ್ ಆಗಿರ್ಲಿಲ್ಲ. ಅದಕ್ಕೆ ಇವರು ವೋಟ್ ಚೋರಿ ಅಂತೇಳಿ ನಮ್ಮ ಮೇಲೆ ಆಪಾದನೆ ಕೊಟ್ಟರು. ಆದ್ರೆ ಅದಕ್ಕೆ ಉತ್ತರ ಕೊಟ್ಟೆ ನಾನು. ಅದು ಯಾವ ಹಂತದಲ್ಲಿದೆ, ಏನಾಗಿದೆ, ಮತದಾರ ಪಟ್ಟಿಯಲ್ಲಿ ಸೇರೇ ಇಲ್ಲ, ಇನ್ನೂ ಪರಿಶೀಲನೆ ಹಂತದಲ್ಲೇ ಇದೆ. ಅದನ್ನು ಸುಮ್ಮನೆ ವಿನಾಕಾರಣ ಆರೋಪ ಮಾಡಿ
ಏನು ಕಾಂಗ್ರೆಸ್ನವ್ರು ಕೊಟ್ಟು ಓಟ್ ಹಾಕಿಸ್ಕೊಂಡು ಗೆದ್ದು ಬಿಟ್ಟಿವಿ ಸರಿ ಈ ರಾಜ್ಯದಾಗ ಅನ್ನೋರು ಇಚ್ಛೆ ದೊಡ್ಡ ಜಂಬ ಕೊಟ್ಕೊಂಡು ಏನಿ ಸತ್ತ ಓಟ್ ಚೋರಿ ಇಲ್ಲಿ ನೋಡ್ರಿ ಅಂತ ಹೇಳಿ ಭಾರಿ ಮಾತಾಡಿದ್ರು. ಅದಕ್ಕೆ ಹೇಳಿದೆ, ಅಪ್ಪ 7 ಕಡೆ, ಮಗ 7 ಕಡೆ, ಅಪ್ಪ 4 ಕಡೆ. ಇಲ್ಲೇ ಇರ್ಕಲ್ಲಾಗ ಮತ್ ಬೇರೆ ಕಡೆ ಅಲ್ಲ, ಇಲ್ಲೇ 4 ವಾರ್ಡ್ನಾಗ ವೋಟಿಂಗ್ ಇಟ್ಕೊಂಡನ ಪುಣ್ಯಾತ್ಮ ಒಬ್ಬ ಮಾಜಿ MLA ನಾವು. ಮಗಂದು 7 ಕಡೆ ಐತಿ ಓಟಿಂಗ್, ಲೆಕ್ಕಳಾಗ ಐತಿ, ಇರ್ಕಲ್ಲಾಗ ಐತಿ, ಇರ್ಕಲ್ಲಾಗ 7 ವಾರ್ಡ್ನಾಗ ಮಾಡ್ಕೊಂಡ್ರು ಓಟ್. ಅದನ್ನು ಕೊಟ್ಟೇನು ಓಟು ಇರೋದು ಒಂದ ಕಡೆ ಇರಬೇಕು. ಅದು ಇಡೀ ದೇಶದಾಗ ಎಲ್ಲರೇ ಇರಿ, ನೀವು ಒಂದ ಕಡೆ ಮತದಾನ ಮಾಡಿ, ಅದು ಕಾನೂನು. ಇವ್ರು 4 7 ಕಡೆ ಇಟ್ಕೊಂಡವರು ನಮ್ಮ ಬುದ್ಧಿರಾಕ್ ಬರ್ತಾರೆ. ಅದಕ್ಕೆ ಹೇಳಿದೆ 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ಏನೋ ಮಾಡಿದ್ರ ಅದನ್ನ ಹೇಳಂಗಿಲ್ಲ. ಅದಕ್ಕೆ ನಿರಾಧಾರ ಆಯುಕ್ತರು ಬಂದು ಸ್ವತಃ ಇಲ್ಕಲ್ಲಿ ಬಂದು ನಿರಾಧಾರ ಆರೋಪ ವಿನಾಕಾರಣ ಮಾಡ್ಯಾರ ಅಂತೇಳಿ ಅವರು ಬಂದು ಹೇಳುವುದು. ಇಂಥ ದಡ್ಡ ಕೂತಾನಿಲ್ಲ, ಏನ್ ಮಾಡಕ್ ಆಗಲ್ಲ. ಆದ್ರೆ ಇಂಥ ಪರಿಸ್ಥಿತಿ ಈ ದೇಶದಲ್ಲಿ ನಡೆದಿದೆ, ಸುಳ್ಳಲ್ಲ. ಇವತ್ತು ನಮ್ಮ ನಾಯಕರು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ ಏನು ಭಾರತ್ ಜೋಡೋ ಅನ್ನೋ ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ ಎಲ್ಲರನ್ನೂ ಒಂದು ಗುಡ್ಸಾಕ ಅವ್ರ ಪ್ರಯತ್ನವನ್ನು ಪಟ್ಟರು. ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ, ಆದ್ರೆ ಹೇಗೆ ಗೆಲ್ತಾರ ಅನ್ನೋದು ಬಹಳ ಮುಖ್ಯ ಇದೆ. ಇವತ್ತು EVM ಮೇಲೆ ಆರೋಪ ಇದೆ, ಇವತ್ತು ಮತದಾರ ಚೋರಿ ಮಾಡಿದ್ರ ಮೇಲೆ ಆರೋಪ ಇದೆ. ಅನೇಕ ಕಡೆ ಸಾಕ್ಷಿ ಸಮೇತ ನಮ್ಮ ದೇಶದವರಾದ ಯಾವಾಗ ಹೋಗ್ಬೇಕು, ನೀವು ನೋಡಿದ್ರಿಲ್ಲ 30 ಓಟ ಕೇಳಕ್ಕೆ ನಮ್ಮ ದೇಶದಾಗ ಬಂದ. ಮತ್ತೆ ಹೆಂಗ ಹಾಕಿದ್ಲು ಓಟು, ಯಾರು ಪರ್ಮಿಷನ್ ಕೊಟ್ರು, ಇದು ಆಗಿಲ್ಲ ಅಂತ ಅವ್ರು ಹೇಳಕ್ ಹೋಗ್ತಾರಲ್ಲ. ಚುನಾವಣೆ ಆಯೋಗ ಬಾಯಿ ಮುಚ್ಕೊಂಡು ಕೂತ್ಕೊಳ್ತು, ಅವ್ರು ರಾಜೀನಾಮೆ ಕೊಟ್ಟು ದೇಶನ ಬಿಟ್ಟು ಓಡೋಗ್ಬಿಟ್ಟವ ಚುನಾವಣಾ ಆಯೋಗದ ಅಧ್ಯಕ್ಷ. ಈ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಆಡಳಿತ ಏನಿದೆ ಇವತ್ತು ಕಪಿ ಮುಷ್ಟಿಯಲ್ಲಿ ಎಲ್ಲ ಇಲಾಖೆಯನ್ನ, ಚುನಾವಣಾ ಆಯೋಗವನ್ನು ಕೂಡ, ಯಾಕಂದ್ರೆ ಚುನಾವಣೆ ಆಯೋಗವನ್ನ ನಾವು ಯಾರೂ ಮುಟ್ಟವಾಗಿಲ್ಲ, ಅದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ. ಅದು ಅದಕ್ಕೆ ಆದ ಒಂದು ಸ್ವಂತ ಕಾನೂನು ಇದೆ, ಆ ಕಾನೂನು ನಡೆಯಲ್ಲಿ ಅವ್ರು ನಡಿಬೇಕು. ಆತಾಗಿ ಕೂಡ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ED, CBI, IT, ಈ ಚುನಾವಣೆ ಆಯೋಗ ಮತ್ತು ನ್ಯಾಯಾಂಗ ಕೂಡ ಇವತ್ತು ಈ ಭಾರತೀಯ ಜನತಾ ಪಕ್ಷ ಕಪಿಮುಷ್ಟಿಯಲ್ಲಿ ಸಿಕ್ಕಂಗಾಗಿದೆ. ಎಲ್ಲ ಹಂತದಲ್ಲಿ ನಮ್ಮನ್ನ ಎದುರಿಸುವಂತ ಮಾಡ್ತಾರೆ. ಇವತ್ತು ನೋಡಿದ್ರಿ ರಾಜ್ಯದಾಗ ಎಲ್ಲೆಲ್ಲಿ ನಮ್ಮ ಶಾಸಕರ ಮನೆಯ ಮೇಲೆ ರೇಡ್ ಆದ್ರು. ಇವತ್ತು IT ರೇಡ್ ಆಯ್ತು, ED ದಾಳಿ ಆಯ್ತು, CBI ದಾಳಿ ಆಯ್ತು, ಎಲ್ಲ ದಾಳಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬರಾದ್ರೂ BJP ಅವ್ರ ಮನೆ ಮೇಲೆ ದಾಳಿ ಮಾಡಿದ್ರೆ, ಒಬ್ಬರಾದ್ರೂ ಒಬ್ರು ಮಂತ್ರಿ ಮನೆ ಮೇಲೆ, ಯಾರಾದ್ರೂ ಅವ್ರ MLA ಮನೆ ಮೇಲೆ IT, ED, CBI ಹೋಗ್ಬೇಕಲ್ಲ. ಯಾಕಂದ್ರೆ ಕಾಂಗ್ರೆಸ್ನವ್ರನ್ನೇ ಗುರುತಿಸಿ ಮಾಡೋದು ಹೆದರಿಕೆ ಹಾಕಿದ್ರೆ ನಮ್ಗೆ ಈ ಸರ್ಕಾರ ಕೆಡಬೇಕಂತೇಳಿ. ನಮ್ಮ ಸರ್ಕಾರ ಇವತ್ತು ನಿಮ್ಮೆಲ್ಲರ ಬೆಂಬಲದಿಂದ 136 ಸೀಟ್ ನಿಚ್ಚಳ ಬಹುಮತದಿಂದ ಇವತ್ತು ನಾವು ಗೆದ್ದಿದ್ದೀವಿ. ನಾವು ಹಿಂಭಾಗದಿಂದ ಯಾವತ್ತು ಸರ್ಕಾರ ಮಾಡಕ್ ಹೋಗಿಲ್ಲ. ಆದ್ರೆ BJP ಅವರು ಈ ರಾಜ್ಯದಲ್ಲಿ ಎಷ್ಟು ಸಾರಿ ಸರ್ಕಾರ ಮಾಡಿದಾರೆ, ಹಿಂಭಾಗದಿಂದ ಮಾಡಿದಾರೆ. ನಿಚ್ಚಳ ಬಹುಮತ ಜನ ಕೊಟ್ರ, ಒಂದ್ ದಿವಸ ಆದ್ರೆ ಇವರು 116 ಸೀಟ್ ಗೆದ್ದಾರ. ಈ ರಾಜ್ಯದಲ್ಲಿ 116 ಸೀಟ್ ಬೇಕು, 116 ಸೀಟ್ ಇವ್ರು ಗೆದ್ದಾರ. ಗೆದ್ದಿದ್ದ ಇತಿಹಾಸ ತೋರಿಸ್ರಿ ಈ ರಾಜ್ಯದೊಳಗೆ. ಆದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಓಟ್ ಚೋರಿ ಮಾಡುವಂಥದ್ದು, EVM ಸೆಟ್ಟಿಂಗ್ ಮಾಡುವಂಥದ್ದು ಈ ದೇಶದಲ್ಲಿ ನಿರಂತರವಾಗಿ ಕಳೆದ ಈ ನರೇಂದ್ರ ಮೋದಿಗೆ 11 ವರ್ಷ 12 ವರ್ಷನೇ ಅವಧಿ ಮಾಡ್ತಾ ಇದಾರ. ಇವರೆಲ್ಲ ಗೆದ್ದಿದ್ದು ಕೂಡ ಈ ಓಟ್ ಚೋರಿ ಯಂತ್ರನೇ ಮತ್ತು EVM ಸೆಟ್ಟಿಂಗ್ ನಿಂತರ ಗೆದ್ದಾರೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸಾಧ್ಯ ಆಗಲಿಲ್ಲ. 2023 ಸಾಧ್ಯ ಯಾಕಾಗಲಿಲ್ಲ ಅಂದ್ರೆ ನಾವೆಲ್ಲ ಎದ್ದು ಕೂತ್ಬಿಟ್ಟಿದ್ವಿ. ಯಾಕಂದ್ರೆ ನಾವು ಬೂತ್ ಮಟ್ಟದ ಕಾರ್ಯಕರ್ತರನ್ನ, PLA ಏಜೆಂಟ್ಗಳನ್ನ ಎಚ್ಚರಿಕೆ ಗಂಟೆ ಹೊಡೆದ್ರಿ, ನೀವು ಒಂದು ಓಟ್ ಸೇರಿದಾಗ ಬಿಡಬಾಡ್ರಿ ಅಂತೇಳಿ ಹೇಳಿದಾಗ ನೀವೆಲ್ಲ ಪ್ರಾಮಾಣಿಕತೆ ನಿಷ್ಠೆಯಿಂದ ಇವತ್ತು ಈ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ ಕಾರಣ ಯಾರು ಅಂದ್ರೆ ನಮ್ಮ BLAಗಳು, ನಿಮ್ಮ ಬೂತ್ ಮಟ್ಟದ ಅಧ್ಯಕ್ಷರುಗಳು ಅನ್ನೋ ಮಾತನ್ನು ನಾವು ಗೊತ್ತಿಯಾಗಿದೆ. ನಿಮ್ಮಿಂದಲೇ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇವತ್ತು ನಾವು ಚುನಾವಣೆ ಪೂರ್ವದಲ್ಲಿ ಏನೇನು ಜನರಿಗೆ ಮಾತನ್ನು ಕೊಟ್ಟಿದ್ವಿ ಆ ಮಾತಿನಂತೆ ಇವತ್ತು ನಡೆದಿದ್ದೇವೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀವಿ.